ಬಿಗ್ ಬಾಸ್ ಸೀಸನ್ 12 ನ ವಿನ್ನರ್ ರನ್ನರ್ ಎಲ್ಲರೂ ಕೂಡ ಯಾರು ಅಂತ ಗೊತ್ತಾಗಿದೆ. ಗಿಲ್ಲಿ ಅವರು ವಿನ್ನರ್ ಆಗಿ ಹೊರ ಬಂದಿದ್ದಾರೆ. ಸೊ ಅದರ ಜೊತೆಗೆ ಅವರ ಜೊತೆ ಇದ್ದಂತಹ ಕಂಟೆಸ್ಟೆಂಟ್ ಆಗಿ ಹೋಗಿರುವಂತಹ ರಜತ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಮೊದಲಿಗೆ ಗಿಲ್ಲಿ ಅವರು ವಿನ್ನರ್ ಆಗಿ ಬಂದಿರೋದು ನಿಮಗೆ ಎಷ್ಟು ಖುಷಿ ಕೊಡುತ್ತೆ ಅಂತ? ನನ್ನ ತಮ್ಮ ಮೇಡಮ್, ರೀಸೆಂಟ್ ನಾನು ಕೇಳಿದಾಗ್ಲೂ ಅದನ್ನ ಮಾತಾಡಿದ್ದೆ ಚಾನಲ್. ಅದೊಂದು ಬಾಂಡಿಂಗ್ ಬಂದ್ಬಿಡ್ತು. ನಂದು ಒಂದು ಅದೇನೋ ತುಂಡಾಕ್ಲ ಸವಸ ಆ ಥರ ಅದೊಂದು ಆ ಬಾಂಡಿಂಗ್ ಕ್ರಿಯೇಟ್ ಆದ್ಮೇಲೆ ಐ ನ್ಯೂ ಡೀಪ್ ಇನ್ ಮೈ ಹಾರ್ಟ್ ಅಂದ್ರೆ ನನಗೆ ರಘು ಸರ್ ಆಗಿರ್ಲಿ, ಗಿಲ್ಲಿ ಆಗಿರ್ಲಿ, ರಕ್ಷಿತ್ ಆಗಿರ್ಲಿ, 3 ಜನದಲ್ಲಿ ಯಾರು ಗೆದ್ದಿದ್ರು ನಂಗೆ ಏನು ಬೇಜಾರಿಲ್ಲ. ಅಂದ್ರೆ ಗಿಲ್ಲಿಗೆ ತುಂಬಾ ಖುಷಿ ಇದೆ ಮೇಡಮ್. ನೀವು ಅನ್ಕೊಂಡಾಗೆ ವಿನ್ನರು ಗಿಲ್ಲಿ ಆಗಿದ್ದಾರೆ, ರನ್ನರು ರಕ್ಷಿತ್ ಆಗಿದ್ದಾರೆ. ಅದೆಷ್ಟಿದೆ? ತುಂಬಾ ಖುಷಿ ಇದೆ ಮೇಡಮ್, ತುಂಬಾ ಖುಷಿ ಇದೆ. ಡಿಸರ್ವಿಂಗ್ ಮೇಡಮ್. ಅಂದ್ರೆ ಇವಾಗ ಇಷ್ಟು ದೂರ ಬರೋದು ತುಂಬಾ ಕಷ್ಟ ಇದೆ ಮೇಡಮ್ ಜೀವನದಲ್ಲಿ. ಬಟ್ ಆದ್ರೆ ಇಷ್ಟು ದೂರ ಬಂದವ್ರೆ, ನನ್ನ ತಮ್ಮ ಗೆದ್ದವನೆ, ತುಂಬಾ ಖುಷಿ ಇದೆ ಮೇಡಮ್. ಸೊ ನಿಮ್ಮ ಸೀಸನ್ ಅಲ್ಲಿ ಇದ್ದಂತ ಒಂದು ಏನಿದೆ ಪೈಪೋಟಿ, ಈ ಸಲದ್ ನೋಡಿದ್ರೆ ಅದಕ್ಕಿಂತ 3 ಪಟ್ಟು ಜಾಸ್ತಿ ಇದೆ. ವೋಟಿಂಗ್ ಕೂಡ ಅಷ್ಟೇ ಜಾಸ್ತಿ ಇತ್ತು. ಹೈಯೆಸ್ಟ್ ವೋಟಿಂಗ್ ಅಲ್ಲಿ ಗಿಲ್ಲಿ ಬಂದಿದ್ದಾರೆ. ಸೊ ಇದು ಈ ಸಲದ ಕ್ರೇಜ್ ಬಗ್ಗೆ ಮೇಡಮ್ ಅದನ್ನೇ ನಾನು ಹೇಳ್ತಾ ಇರೋದು. ಅದು ಇದು ಹೆಂಗ್ ಕ್ರಿಯೇಟ್ ಆಯ್ತು, ಏನಾಯ್ತು ಅಂತ ನಮಗೆ ಗೊತ್ತಿಲ್ಲ. ಬಟ್ ವಿ ವೆ ಹ್ಯಾಪಿ, ವೆರಿ ಹ್ಯಾಪಿ. ಅಂದ್ರೆ ಇವಾಗ ಗಿಲ್ಲಿ ಬಂದ ಟ್ರೋಫಿ ತಗೊಂಡ, ಅದೆಂಗಾಯ್ತು ಅಂದ್ರೆ ಇಟ್ ಇಸ್ ಲೈಕ್ ನಮ್ಮ ಒಂದು ಮನೆ ಹುಡುಗ ಏನೋ ಗೆದ್ದಂಗೆ ಒಂದು ಖುಷಿ ಆಗ್ತಾ ಇದೆ. ಆಲ್ ದಿ ವೆರಿ ಬೆಸ್ಟ್ ಟು ಹಿಮ್. ಅಂಡ್ ಇದ್ರ ಮುಂದೆ ಅದಂಗೆ ನಡೆಸ್ಕೊಂಡು ಹೋಗ್ತಾನೆ ಅಂತ ಅವನಿಗೆ. ಒಂದು ಕಡೆ ನಿಮ್ಗೆ ಗೊತ್ತಿರುತ್ತೆ, ನೀವು ವೈಲ್ಡ್ ಕಾರ್ಡ್ ಎಂಟ್ರಿಗೆ ಹೋಗಿರೋರು, ಆದ್ರೆ ಅದಕ್ಕಿಂತ ಮುಂಚೆ ಹೆಂಗೆ ಆಟ ಆಡ್ತಾರೆ ಅಂತೆಲ್ಲ ಒಬ್ಸರ್ವ್ ಮಾಡ್ಕೊಂಡೆ ಹೋಗಿದ್ದೀರಿ. ಅದಾದ ಬಂದ ಮೇಲೆ ಹೊರಗಡೆ ಯಾವ ತರ ಟಾಕ್ಸ್ ಇತ್ತು ಅನ್ನೋದು ನಿಮ್ಗೆ ಗೊತ್ತಿತ್ತು. ಗಿಲ್ಲಿ ವರ್ಸಸ್ ಅಶ್ವಿನಿ ಅಂತ ಇತ್ತು. ಸೊ ಆ ಪೈಪೋಟಿ ನೀವು ನೋಡಿರ್ತೀರಾ. ಸೊ ಅದನ್ನೆಲ್ಲ ನೋಡಿದಾಗ ಫೈನಲಿ ಗಿಲ್ಲಿ ಬಂದಾಗ ಮೇಡಮ್ ನನಗೆ ಫಸ್ಟ್ ಆಫ್ ಆಲ್ ಅಶ್ವಿನಿ ಮೇಡಮ್ ಶಿ ಇಸ್ ಅ ವೆರಿ ಗುಡ್ ಫೈಟರ್. ಜಗಳ ಆಡ್ತಾ ಇದ್ರು, ಟಾಸ್ಕ್ ಆಡ್ತಾ ಇದ್ರು, ಚೆನ್ನಾಗಿ ಆಡ್ತಾ ಇದ್ರು. ಬಟ್ ನಮ್ಮ ಜನ ಗಿಲ್ಲಿನ ಇಷ್ಟಪಟ್ರು. ದಿಸ್ ಡಿಫ್ರೆನ್ಸ್. ಸೊ ಅದಾಗಿದ್ದ ಅಂದಾಗ ಇಟ್ ಇಸ್ ಅ ನ್ಯೂ ಪ್ಯಾಟರ್ನ್ ಅನ್ಸುತ್ತೆ ನನಗೆ. ನಾನು ಗಿಲ್ಲಿಗೆ ಹೇಳ್ತಿದ್ದೆ ಇವತ್ತು, ಲವ್ ನಮ್ಮ ಅಮ್ಮನಡಿಗೆ ಹೇಳ್ತೇನೆ ಕೇಳಿಸ್ಕೊಳ. ಒಂದು ಕೆಲಸ ಮಾಡಿದೆ ಮನೇಲಿ, ತಲೆ ಕೆಡಿಸ್ಕೊಂಡೆ, ಆರಾಮಾಗಿ ಓಡಾಡ್ಕೊಂಡು ಗೆದ್ದವನಂದ್ರೆ ಇನ್ನೊಬ್ನೇ ಕಾಣೋ ಅಂದೆ. ಸೊ ಇಟ್ ಇಸ್ ಅ ಡಿಫರೆಂಟ್ ಪ್ಯಾಟರ್ನ್. ಅಂದ್ರೆ ಜನಕ್ಕೆ ಯಾವ ತರ ಇಷ್ಟ ಆಗ್ತೀವಿ, ಏನಾಗ್ತೀವಿ ಅಂತ ಗೊತ್ತಾಗಲ್ಲ. ಸೊ ಆಗಿದ್ದಾನೆ, ತುಂಬಾ ಇಷ್ಟ ಆಗವ ಜನಕ್ಕೆ. ಸೊ ಇಟ್ ಮೀನ್ಸ್ ಅ ಲಾಟ್. ಒಳ್ಳೇದಾಗ್ಲಿ. ನೀವು ಹೋದಂತ ಸಂದರ್ಭದಲ್ಲಿ ಜೊತೆಗಿರ್ಲಿಲ್ಲ, ಹೋಗ್ತಾ ಹೋಗ್ತಾ ಗಿಲ್ಲಿ ಹತ್ರ ಕ್ಲೋಸ್ ಆಗಕ್ ಶುರು ಆದ್ರಿ. ಸೊ ಯಾವ ಗುಣ ಇಷ್ಟ ಆಗಿ ಅವ್ರ ಜೊತೆ ಹೋದ್ರಿ ನೀವು ಅಂತ? ಮೇಡಮ್ ಇಲ್ಲ, ಗುಣ ಅನ್ನೋದಲ್ಲ, ನಂದು ಒಂದೇ ಕ್ಯಾರೆಕ್ಟರ್. ನಾನು ಎಲ್ಲರಿಗೂ ರೇಗಿಸ್ಕೊಂಡು ಆರಾಮಾಗಿ ಮಜಾ ಮಾಡ್ಕೊಂಡಿರುವಂತ ಕ್ಯಾರೆಕ್ಟರ್. ಅವನು ಹಂಗೆ ಇರೋನು. ಆಮೇಲೆ ಅವ್ನು ನನ್ಗೆ ಒಂದು ವಿಷಯ ಹೇಳಿದ್ರೆ ನಂಗೆ ಅರ್ಥ ಆಗೋದು, ನಾವೊಂದು ವಿಷಯ ಹೇಳಿದ್ರೆ ಅವ್ನಿಗೆ ಅರ್ಥ ಆಗೋದು. ಸೊ ಅದು ಹಂಗಾಗೋಯ್ತಲ್ಲ, ಅದೊಂದು ಬಾಂಡಿಂಗು ಕ್ರಿಯೇಟ್ ಆಯ್ತೆ ಹೊರತು ಏನೋ ಪ್ಲಾನ್ ಮಾಡಿಕೊಂಡು ಏನೋ ಮಾಡಬೇಕು ಅಂತ ಇನ್ನೊಂದಿಲ್ಲ. ಆಮೇಲೆ ಅವನು ಇವತ್ತು ಹೇಳ್ತಾ ಇದ್ದ ಅದನ್ನ, ಮಂಡ್ಯದವರು ಅಂತ ಏನೋ ಮಾತಾಡ್ತಾ ಇದ್ರು. ನಾನು ಮಂಡ್ಯದವನಲ್ಲ, ನಮ್ಮ ಬೆಂಗಳೂರವನು. ಅದು ಬಾಂಡಿಂಗ್ ಕ್ರಿಯೇಟ್ ಆಗೋದು ಅಷ್ಟೇ. ಆ ಬಾಂಡಿಂಗ್ ಕ್ರಿಯೇಟ್ ಆದ್ಮೇಲೆ ಅದಾಯ್ತು ಅಷ್ಟೇ. ಸೊ ಮುಂದೆ ನೀವು ಯಾವ ತರ ತಮ್ಮನಾಗಿ ಅವರಿಗೆ ಸಜೆಷನ್ ಕೊಡ್ತೀರಾ, ಅಥವಾ ಮುಂದೆ ಹೆಂಗ್ ಹೋಗ್ಬೇಕು ಏನು ಅಂತ ಹೇಳಿ? ನನ್ನ ತಮ್ಮ ತುಂಬಾ ಚೆನ್ನಾಗಿ ಬೆಳೀಲಿ. ಅವನ ಜೊತೆ ಯಾವತ್ತೂ ನಾವು ಇಡ್ತೀವಿ. ಇನ್ನ ಮಿಕ್ಕಿದ ದಿವಸಗಳನ್ನ ಅವನು ಸ್ವಲ್ಪ ಯೋಚನೆ ಮಾಡಿ ಕಾಲಿಡ್ಲಿ ಅಂತ ನಾನು ಕೇಳ್ಕೊಂತೀನಿ. ಈಗ ವಿನ್ ಆದ್ಮೇಲೆ ಒಂದಿಷ್ಟು ರ್ಯಾಲಿಗಳು, ಒಂದಿಷ್ಟು ಆ ಸಂಭ್ರಮವನ್ನ ಸೆಲೆಬ್ರೇಟ್ ಮಾಡೋದೇ ಒಂದಿರುತ್ತೆ ಪ್ಲಾನಿಂಗ್. ಸೊ ಅದಕ್ಕೆ ಯಾವ ತರ ಕೈ ಜೋಡಿಸಿದೀರಾ ನೀವು ಅಂತ? ಜೊತೆಗಿದ್ದೀನಿ ಅಂತಾನೆ, ಜೊತೆಗಿದ್ದೀನಲ್ಲ, ಇನ್ನೇನು ಪ್ಲಾನ್ ಹೆಂಗಿದೆ ಸರ್? ಪ್ಲಾನ್ ಏನು ಅಬ್ರಸೋಣ, ಏನ್ ತೊಂದ್ರೆ ಇಲ್ಲ. ಜೊತೆಗೆ ಇದೀವಲ್ಲ. ಸೊ ಯಾ, ಥ್ಯಾಂಕ್ ಯು ಮೇಡಮ್. ಕೊನೆಯದಾಗಿ ರನ್ನರ್ ಅಪ್ ರಕ್ಷಿತಾಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ನನ್ನ ತಂಗಿ ರನ್ನರ್ ಅಪ್ ಆಗೋಳೆ. ಸೊ ಆಲ್ ದ ವೆರಿ ಬೆಸ್ಟ್ ಟು ಹರ್. And she is a very, 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 very beautiful woman. And
ಅವಳು ಮನಸ್ಸಲ್ಲಿ ಯಾವುದೇ ಕಾರಣಕ್ಕೂ ಒಂದು ಕಲ್ಮಶ ಇಲ್ದಿರುವಂತ ಒಂದು ಹುಡುಗಿ. ಐ ಸೀನ್ ಅ ವೆರಿ ಕ್ಲೋಸ್ಲಿ. ಸೊ ಅವಳಿಗೆ ತುಂಬಾ ಒಳ್ಳೇದಾಗ್ಲಿ ಜೀವನದಲ್ಲಿ. ಜೊತೆಗೆ ಏನೇ ಆಗಿರ್ಲಿ, ನಾನಂತೂ ರಘು ಸರ್ಗಾಗಿರ್ಲಿ, ಆಮೇಲೆ ಗಿಲ್ಲಿಗಾಗಿರ್ಲಿ, ರಕ್ಷಿತನಾಗಲಿ, ಯಾವುದಿದ್ರು ಐ ಆಮ್ ಅವೈಲಬಲ್. ಥ್ಯಾಂಕ್ ಯು ಮೇಡಮ್. ನೋಡಿದ್ರಲ್ಲ, ಇದಿಷ್ಟು ರಜತ್ ಅವರ ಮಾತು. ಕ್ಯಾಮರಾ ಪರ್ಸನ್ ಜಯರಾಮ್ ಜೊತೆ ದೀಪಿಕಾ ಪವರ್ ಟಿವಿ, ಬೆಂಗಳೂರು.